ತಂದನ್ನಿ ತಾನಾನಾನ ತಂದನ್ನಾನಿ ತಾನಾನಾನ ತಂದನ್ನಾನ ತಾನಾನಾನ ತಾನಾನಾನ. ಅಜ್ಜಿ ಕತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ನಾನು ಲಕ್ಷ್ಮಿ. ದೇವರು ಕಷ್ಟ ಅನ್ನೋದನ್ನ ತುಂಬಾ ಒಳ್ಳೆಯವರಿಗೆ ಕೊಡ್ತಾನಂತೆ. ನಮಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಅಸಹಾಯಕರ ಕಷ್ಟಕ್ಕೆ ಸ್ಪಂದಿಸಿದ್ರೆ ಖಂಡಿತ ಒಂದಲ್ಲ ಒಂದಿನ ಒಳ್ಳೆ ದಿನ ಬರುತ್ತಂತೆ. ಇದನ್ನೆಲ್ಲ ನೀವು ನಂಬಲ್ಲ ಅಂತ ಅಜ್ಜಿ ಒಂದು ಚಂದದ ಕಥೆಯನ್ನ ತಂದಿದ್ದಾಳೆ. ಈ ಕಥೆಯಲ್ಲಿ ಒಬ್ಬಾತ ಬೇರೆಯವರ ಕಷ್ಟಕ್ಕೆ ನೆರವಾಗಿದ್ದಾನಂತೆ. ಆತನಿಗೆ ಒಳ್ಳೇದಾಯ್ತಾ? ನೋಡೋಣ ಬನ್ನಿ. ಮಕ್ಕಳ ಎಲ್ಲ ಬನ್ನಿ ಬೇಗ. ನಿಮಗಿವತ್ತು ಇನ್ನೊಬ್ರಿಗೆ ಸಹಾಯ ಮಾಡಿದ್ರೆ ನಮಗ್ ಹೇಗ್ ಒಳ್ಳೇದಾಗುತ್ತೆ ಅನ್ನೋ ಚಂದದ ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಗಲಾಟೆ ಮಾಡಬಾರ್ದು, ಸರಿನಾ? ಒಂದಾನೊಂದು ಕಾಲದಲ್ಲಿ ತುಕಾರಾಮ ಅನ್ನೋನಿದ್ದ. ಆತ ತುಂಬಾನೇ ಬಡವ ಮಕ್ಕಳ. ದಿನಾಲು ಕೂಲಿ ನಾಲಿ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದ. ಆತನಿಗೆ ಒಂದು ಕುಟುಂಬನೂ ಇತ್ತು. ಹೆಂಡತಿ ಜೊತೆ 2 ಮಕ್ಕಳಿದ್ರು. ದಿನಾಲು ಕೆಲಸ ಮಾಡಿದ್ರೆ ಮಾತ್ರ ಆತನಿಗೆ ಮನೆಗೇನಾದ್ರೂ ತರೋಕೆ ಸಾಧ್ಯವಾಗ್ತಿತ್ತು. ದುಡಿದ ದುಡ್ಡಲ್ಲೇ ಬೇಳೆ ಕಾಳು ತರಕಾರಿ ತಂದು ಮನೆಗೆ ಹಾಕ್ತಿದ್ದ. ಆತನಿಗೆ ಒಂದು ಕೆಲಸ ಅಂತಿರ್ಲಿಲ್ಲ ಮಕ್ಕಳ. ಮೂಟೆ ಹೊರೋದು, ಕಟ್ಟಿಗೆ ಒಡೆಯೋದು, ಗಾರೆ ಕೆಲಸ, ಮರ ಹತ್ತಿ ತೆಂಗಿನಕಾಯಿ ಕೀಳೋದು, ಹೀಗೆ ಯಾವ ಕೆಲಸ ಸಿಕ್ಕಿದ್ರೂ ಮಾಡ್ತಾ ಇದ್ದ ಮಕ್ಕಳ. ಅವನಿಗೆ ಒಂದು ನಿರ್ದಿಷ್ಟ ಕೆಲಸ ಅಂತಿರ್ಲಿಲ್ಲ. ಅಂದಿನ ಕೆಲಸ ಅಂದೇ ಮಾಡ್ತಾ ಸಂಪಾದನೆ ಮಾಡ್ತಾ ಇದ್ದಿದ್ರಿಂದ ಕೆಲಸ ಇಲ್ಲದ ದಿನ ಉಪವಾಸ ಇರಬೇಕಾಗ್ತಿತ್ತು. ಹೀಗೆ ಒಂದಿನ ತುಕಾರಾಮ ಒಂದ್ ಕಡೆ ಕೆಲಸವನ್ನ ಹುಡ್ಕೊಂಡು ಹೋಗ್ತಾ ಇದ್ದ. ಆಗ ಆತನಿಗೆ ಒಬ್ಬ ಡುಮ್ಮಣ್ಣ ದಾರಿಯಲ್ಲಿ ಸಿಕ್ಕಿದ್ದ. ನಾನು ಕೂಡ ಇದೇ ದಾರಿಲಿ ಹೋಗ್ತಾ ಇದ್ದೀನಿ, ನಿನ್ ಜೊತೆ ಮಾತಾಡ್ತಾ ಹೋಗ್ಬೋದು, ಒಟ್ಟಿಗೆ ಹೋಗೋಣವಾ ಅಂತ ಕೇಳ್ದ. ಆಗ ಅದೇ ದಾರಿಯಲ್ಲಿ ಒಂದು ಗೂಳಿ ಓಡ್ ಬಂತು ಮಕ್ಕಳ. ತುಕಾರಾಮ ಗೂಳಿಯನ್ನ ನೋಡಿದ ಕೂಡಲೇ ಚಂಗನೆ ಒಂದು ಬದಿಗೆ ಹಾರ್ಕೊಂಡ. ಆದ್ರೆ ಇನ್ನೊಬ್ಬಾತ ಡುಮ್ಮಣ್ಣ ಅಲ್ವಾ, ಆತನಿಗೆ ಆ ಸಣ್ಣ ದಾರಿಯಲ್ಲಿ ತಪ್ಪಿಸ್ಕೊಂಡು ಹೋಗೋಕಾಗಲೇ ಇಲ್ಲ. ಏನ್ ಮಾಡೋದು ಅಂತ ತಿಳಿಯದೆ ಅಲ್ಲೇ ಗರ ಬಡಿದವರ ಹಾಗೆ ನಿಂತು ಬಿಟ್ಟ. ವೇಗವಾಗಿ ಓಡಿ ಬರ್ತಾ ಇದ್ದ ಗೂಳಿ ಆ ಡುಮ್ಮಣ್ಣನಿಗೆ ಗುದ್ಕೊಂಡು ಓಡ್ಬಿಡ್ತು. ಅಯ್ಯೋ ಅಮ್ಮ ಅಂತ ಆ ಡುಮ್ಮಣ್ಣ ಅಲ್ಲೇ ಬಿದ್ದು ಹೊರಳಾಡೋಕ್ ಶುರು ಮಾಡ್ದ. ಅದನ್ನ ಕಂಡು ತುಕಾರಾಮ ಅವನಲ್ಲಿಗೆ ಓಡಿ ಬಂದ. ಆ ಡುಮ್ಮಣ್ಣನ ಕಾಲಿನ ಮೂಳೆ ಮುರಿದೋಗಿತ್ತು ಮಕ್ಕಳ. ತುಕಾರಾಮನಿಗೆ ಪಾಪ ಅಂತ ಅನ್ನಿಸ್ತು. ಹೇಗಾದ್ರೂ ಮಾಡಿ ಈತನನ್ನ ವೈದ್ಯರ ಬಳಿ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡ. ಆಗ ಅದೇ ದಾರಿಯಲ್ಲಿ ಒಂದು ಎತ್ತಿನ ಗಾಡಿ ಬರ್ತಾ ಇರೋದನ್ನ ನೋಡ್ದ. ಹತ್ತಿರಕ್ಕೆ ಬಂದಾಗ ಕೈ ಅಡ್ಡ ಮಾಡಿ ನಿಲ್ಲಿಸ್ದ. ಅದರಲ್ಲಿ ಶ್ರೀಮಂತನೊಬ್ಬನಿದ್ದ ಮಕ್ಕಳ. ಅವನು ಬಳಿ ತುಕಾರಾಮಿ ನಡೆದ ವಿಷಯವನ್ನೆಲ್ಲ ಹೇಳಿ ವೈದ್ಯರಲ್ಲಿ ಕರ್ಕೊಂಡು ಹೋಗೋಕೆ ಸಹಾಯ ಮಾಡೋ ಹಾಗೆ ಕೇಳ್ಕೊಂಡ. ಅದಕ್ಕೆ ಶ್ರೀಮಂತನು ಒಪ್ಪದ ಮಕ್ಕಳ. ಆ ಡುಮ್ಮಣ್ಣನನ್ನ ಎಲ್ರೂ ಎತ್ಕೊಂಡು ಎತ್ತಿನ ಗಾಡಿಗೆ ಹಾಕಿದ್ರು. ಆಗ ತುಕಾರಾಮ, ನಾನು ಇಂದಿನ ಕೂಲಿ ಮಾಡಿಲ್ಲ ಅಂದ್ರೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಉಪವಾಸ ಬೀಳ್ತಾರೆ, ಅದಕ್ಕಾಗಿನೇ ನೀವಿಬ್ರು ಅವನನ್ನ ವೈದ್ಯರ ಬಳಿ ಕರ್ಕೊಂಡು ಹೋಗಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ದ. ಆದ್ರೆ ಶ್ರೀಮಂತ, ಇಲ್ಲ, ನೀನು ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡಿ ಹೋಗು, ಒಳ್ಳೇದಾಗತ್ತೆ ಅಂತ ಹೇಳ್ದ. ಅದಕ್ಕೆ ಬೇರೆ ದಾರಿ ಇಲ್ಲದೆ ತುಕಾರಾಮ ಅವನ ಜೊತೆ ಹೊರಟ. ವೈದ್ಯರ ಬಳಿ ಹೋಗಿ ಚಿಕಿತ್ಸೆ ಕೊಡಿಸಿದ್ರು. ಆಗ ತುಕಾರಾಮ ಚಿಂತೆಯಲ್ಲಿರುವುದನ್ನ ಶ್ರೀಮಂತ ಗಮನಿಸ್ದ. ಅದಕ್ಕಾಗಿನೇ ಅವನ ಬಳಿ ಬಂದು, ನಿನ್ನ ಯೋಚನೆ ನಂಗೆ ಅರ್ಥವಾಗತ್ತೆ, ನಾನು ಕೂಡ ಕಡು ಬಡವನಾಗಿದ್ದೆ, ಬೇರೆಯವರ ಕಷ್ಟಕ್ಕೆ ಸ್ಪಂದಿಸಿದ್ದಕ್ಕೆ ಇಂದು ಈ ಸ್ಥಿತಿಲಿದ್ದೀನಿ ಅಂತ ಹೇಳ್ದ. ತುಕಾರಾಮನಿಗೆ ಆ ಶ್ರೀಮಂತನ ಮಾತುಗಳು ಇಷ್ಟವಾದವು. ತಾನು ಕೂಡ ಅದೆಷ್ಟೇ ಕಷ್ಟವಾದ್ರೂ ಸರಿ, ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗ್ತೀನಿ, ಅದರಿಂದ ನನಗೆ ಒಳ್ಳೇದಾಗತ್ತೆ ಅನ್ನೋದನ್ನ ನೋಡ್ತೀನಿ ಅಂತಂದ. ಹಾಗೆ ಆ ಶ್ರೀಮಂತ ತುಕಾರಾಮ ಹೊರಡೋವಾಗ 100 ರೂಪಾಯಿಗಳನ್ನ ಕೊಟ್ಟ ಮಕ್ಕಳ. ಅಂದಿನಿಂದ ತುಕಾರಾಮ ಬೇರೆಯವರ ಕಷ್ಟಕ್ಕೆ ಸ್ಪಂದಿಸೋ ಗುಣ ಬೆಳೆಸ್ಕೊಂಡ. ಕುರುಡ್ರು ರಸ್ತೆ ದಾಡ್ತಾ ಇದ್ರೆ ತನಗೆಷ್ಟೇ ಕೆಲಸ ಇದ್ರು ಅವರು ತಲುಪಬೇಕಾದ ಜಾಗಕ್ಕೆ ಬಿಟ್ಟು ಬರ್ತಿದ್ದ. ಗರ್ಭಿಣಿ ಹೆಂಗಸರು ನೀರಿನ ಬಿಂದಿಗೆ ಹೊತ್ಕೊಂಡ್ ಬರ್ತಾ ಇದ್ರೆ ಅದನ್ನ ಮನೆಗೆ ಒಯ್ದು ಕೊಡ್ತಾ ಇದ್ದ. ಯಾವುದಕ್ಕೆ ಆದ್ರೂ ಕಾಸನ್ನ ತಗೊಳ್ತಿರ್ಲಿಲ್ಲ.
ಒಂದಿನ ಕೆಲಸ ಮುಗಿಸ್ಕೊಂಡು ಬರ್ತಾ ಇರುವಾಗ ಒಂದು ಮರಕ್ಕೆ ಇಬ್ಬರು ಹುಡುಗರು ಜೋಕಾಲಿ ಕಟ್ಕೊಂಡು ಆಟ ಆಡ್ತಾ ಇದ್ರು. ಆದ್ರೆ ಅವರು ಕಟ್ಕೊಂಡಿದ್ದ ಹಗ್ಗ ಬಿಗಿಯಾಗಿರದ ಕಾರಣ ಬಿಚ್ಕೊಂಡ್ಬಿಡ್ತು ಮಕ್ಕಳ. ಅದರಿಂದ ಒಬ್ಬಾತ ಬಿದ್ದು ಬಿಟ್ಟ. ಅಲ್ಲಿಗೆ ಓಡ್ ಹೋಗಿ ತುಕಾರಾಮ ಅವನ ಕಾಲನ್ನ ಒತ್ತ, ಹಾಗೆ ಬಿಗಿಯಾಗಿ ಜೋಕಾಲಿಯನ್ನ ಕಟ್ಟಿದ. ಅವರು ಖುಷಿಯಿಂದ ಆಟ ಆಡೋಕ್ ಶುರು ಮಾಡಿದ್ರು. ದಿನಾಲೂ ಹಾಗೆ ಆಗ್ತಿತ್ತು ಮಕ್ಕಳ. ಆ ಮಕ್ಕಳಿಬ್ಬರು ತುಕಾರಾಮನಿಗೆ ಕಾಯ್ತಾ ಇದ್ರು. ಅವರಲ್ಲಿ ಎಷ್ಟೊಂದು ಸಲಿಗೆ ಆಗಿತ್ತು ಅಂದ್ರೆ, ತುಕಾರಾಮ ಬರುವುದು ಸ್ವಲ್ಪ ತಡವಾದ್ರೂ ಕೂಡ, ಯಾಕೋ ತುಕಾರಾಮ ತಡ ಮಾಡಿ ಬಂದೆ, ಬೇಗ ಬಾ ಜೋಕಾಲಿ ಕಟ್ಕೊಡು ಅಂತ ಪ್ರೀತಿಯಿಂದ ಗದ್ರತಾ ಇದ್ರು. ಹೀಗೆ ಸಾಕಷ್ಟು ದಿನಗಳು ಕಳೀತು ಮಕ್ಕಳ. ಅವರಿಬ್ರು ಬೇರೆ ಊರಿಗೆ ಹೋಗ್ತೀವಿ ತುಕಾರಾಮ, ನಿನ್ನನ್ನ ತುಂಬಾ ನೆನಪು ಮಾಡ್ಕೊಳ್ತೀವಿ ಅಂತ ಹೇಳಿ ಹೋದ್ರು. ತುಕಾರಾಮ ಯಾರಿಗೆಷ್ಟು ಸಹಾಯ ಮಾಡಿದ್ರು ಕೂಡ ಆತನ ಸ್ಥಿತಿ ಬದಲಾಗಲೇ ಇಲ್ಲ. ಅದೇ ದಿನಗೂಲಿ, ಅದೇ ಸಂಸಾರ, ಬಡವನಾಗೇ ಇದ್ದ. ಹೀಗೆ ಒಂದಷ್ಟು ವರ್ಷಗಳು ಕಳೆಯಿತು. ಆದ್ರೆ ತುಕಾರಾಮ ಮೊದಲಿನ ಹಾಗೆ ಇದ್ದ. ಒಂದಿನ ಹೀಗೆ ಒಂದ್ ಕಡೆ ಹೋಗ್ತಾ ಇರುವಾಗ ಒಳ್ಳೆದನ್ನ ಮಾಡು ಅಂದಿದ್ದ ಶ್ರೀಮಂತ ಸಿಕ್ದ. ತುಕಾರಾಮ ಮೊದಲಿನ ಹಾಗೆ ಬಡವನ ಬಟ್ಟೆಯಲ್ಲೇ ಇದ್ದ. ಶ್ರೀಮಂತನ ಬಳಿ ತುಕಾರಾಮ, ದಣಿಗಳೇ, ನೀವು ಹೇಳ್ದ ಹಾಗೆ ನಾನು ಎಲ್ಲಾರ್ಗೂ ಸಹಾಯ ಮಾಡ್ತಾ ಹೋದೆ, ಆದ್ರೆ ನನಗ್ ಮಾತ್ರ ಒಳ್ಳೇದಾಗ್ಲೇ ಇಲ್ಲ ಅಂತ ನೋವನ್ನ ತೋಡ್ಕೊಂಡ. ಆಗ ಶ್ರೀಮಂತ, ಯಾವುದೇ ಲಾಭವನ್ನ ನಿರೀಕ್ಷೆ ಮಾಡದೆ ನೀನು ಸಹಾಯ ಮಾಡಿದ್ದೀಯ, ಖಂಡಿತ ಸದ್ಯದಲ್ಲೇ ನಿನ್ನ ಎಲ್ಲಾ ಕಷ್ಟಗಳು ಮಾಯವಾಗ್ತವೆ ಅಂತ ಮಾತುಗಳನ್ನಾಡಿ ಕಳುಹಿಸ್ಕೊಟ್ಟ. ಹಾಗೆ ಮುಂದೆ ಹೋಗ್ತಾ ಇದ್ದ. ಹಾಗೆ, ಏ ತುಕಾರಾಮ, ಬೇಗ ಬಾ ಮಾರಾಯ, ಹಗ್ಗ ತಂದು ಕಟ್ಕೊಡು ಅನ್ನೋ ಧ್ವನಿ ಕೇಳಿಸ್ತು. ಅರೆರೆ, ಯಾರಿದು ಅಂತ ತುಕಾರಾಮ ನೋಡಿದಾಗ ಒಬ್ಬ ಯುವಕ ನಿಂತಿದ್ದ. ಆದ್ರೆ ಗುರುತೇ ಸಿಗ್ಲಿಲ್ಲ. ತಕ್ಷಣ ಆ ಯುವಕನೇ ಮಾತನಾಡಿಸಿ, ತುಕಾರಾಮ, ನಾನ್ ಕಣೋ ಜೋಕಾಲಿ ಹುಡ್ಗ, ನೆನಪಿಲ್ವೇನೋ? ಜೋಕಾಲಿ ಕಟ್ಕೊಡ್ತಾ ಇದ್ಯಲ್ಲೋ ಮಾರಾಯ ಅಂದಾಗ ತುಕಾರಾಮಂಗೆ ನೆನಪಾಯ್ತು. ತುಂಬಾನೇ ಖುಷಿ ಆಯ್ತು. ಆ ಹುಡುಗ ಮಾತನ್ನ ಮುಂದುವರಿಸಿ, ನಾನು ಡಾಕ್ಟರ್ ಆಗಿದ್ದೀನಿ, ನಮ್ಮ ಊರಲ್ಲಿ ಒಂದು ಆಸ್ಪತ್ರೆ ಕಟ್ತೀನಿ, ನೀನು ಕೆಲ್ಸಕ್ಕಿರೋ, ನಿನಗೆ 5,000 ರೂಪಾಯಿ ಸಂಬಳ ನೀಡ್ತೀನಿ ಅಂದ. ಅದನ್ನು ಕೇಳಿ ತುಕಾರಾಮಂಗೆ ಇನ್ನಷ್ಟು ಸಂತೋಷವಾಯಿತು. ಇದೆಲ್ಲ ತನ್ನ ಒಳ್ಳೆ ಗುಣದಿಂದಲೇ ಸಿಕ್ಕಿದ್ದು ಅನ್ನೋದು ಅರಿವಾಯಿತು. ಶ್ರೀಮಂತನ ಮಾತುಗಳು ಸರಿಯಾಗಿವೆ ಅಂತಾನೆ ಅನ್ನಿಸ್ತು. ಆಸ್ಪತ್ರೆ ಆದಾಗಿನಿಂದ ಅಲ್ಲಿನ ಎಲ್ಲಾ ವ್ಯವಸ್ಥೆಯನ್ನ ನೋಡ್ಕೊಳ್ಳೋ ಮ್ಯಾನೇಜರ್ ಆದ ನಮ್ಮ ಬಡವ ತುಕಾರಾಮ. ಕೆಲಸದಲ್ಲಿ ಮೊದಲಿನಷ್ಟೇ ಶ್ರದ್ಧೆ ಭಕ್ತಿ ಇಟ್ಕೊಂಡು ಮಾಡಿ ಒಳ್ಳೆ ಕೆಲಸಗಾರ ಅನ್ನಿಸ್ಕೊಂಡ. ನೋಡಿದ್ರಲ್ಲ ಮಕ್ಕಳ, ನಮ್ಮ ಗುಣ ನಡತೆಗಳು ನಮ್ಮ ಭವಿಷ್ಯವನ್ನ ಹೇಗೆ ರೂಪಿಸ್ತವೆ ಅಂತ. ಅದರಲ್ಲೂ ನಿಸ್ವಾರ್ಥವಾಗಿ ಮಾಡಿದ ತ್ಯಾಗ ಇದೆಯಲ್ಲ, ಅದು ನಮ್ಮನ್ನ ತುಂಬಾ ಒಳ್ಳೆ ಸ್ಥಿತಿಗೆ ಒಯ್ಯತ್ತೆ. ಹೀಗಾಗಿ ಎಲ್ರನ್ನ ಪ್ರೀತಿಯಿಂದ ನೋಡೋಣ, ಮನುಕುಲದ ಒಳಿತಿಗಾಗಿ ಬದುಕೋಣ. ನೋಡಿದ್ರಾ, ತುಕಾರಾಮ ನಿಸ್ವಾರ್ಥವಾಗಿ ಸೇವೆ ಮಾಡಿದ್ದಕ್ಕೆ ಎಂತ ಅವಕಾಶ ಅವರನ್ನ ಹುಡುಕಿಕೊಂಡು ಬಂತು ಅಂತ. ಅದೆಲ್ಲ ಬಿಡಿ, ಈಗ ಮನುಕುಲವನ್ನ ಹುಡುಕಿಕೊಂಡು ಬರುವ, ನಮ್ಮೊಳಗೆ ಸೇರಿಕೊಂಡು ನಮ್ಮನ್ನು ಹೈರಾಣು ಮಾಡುವ ಒಂದು ಭೀಕರ ರೋಗದ ಬಗ್ಗೆ ಮಾಹಿತಿ ನೋಡೋಣ. ತುಂಬಾ ಉಪಯುಕ್ತವಾದ ಮಾಹಿತಿ ಕೊಡೋಕೆ ಇನ್ಫೋಗುರುಗಳು ರೆಡಿ. ಕೇಳೋಕೆ ನೀವ್ ರೆಡಿನಾ? ಯಾಕೆ ಸಪ್ಗಿದ್ಯಾ? ಏನಾಯ್ತೆ? ಅಯ್ಯೋ, ನಮ್ಮ ಮನೆ ಹತ್ರ ಒಂದ್ ಮಗು ಇತ್ತು ಕಣೋ. ತುಂಬಾ ಚೂಟಿಯಾಗಿತ್ತು, ತುಂಬಾ ಮುದ್ದಾಗಿತ್ತು ಕೂಡ. ಆದ್ರೆ ಆ ಮಗು ನೆನ್ನೆ ತೀರ್ಕೊಳ್ತು ಕಣೋ. ಅಯ್ಯೋ ಛೇ, ಏನಾಗಿತ್ತು ಆ ಮಗುಗೆ? ಕ್ಯಾನ್ಸರ್ ಅಂತೆ ಕಣೋ. ಅಲ್ಲ, ಈ ಕ್ಯಾನ್ಸರ್ ಯಾಕೆ ಬರುತ್ತೆ? ನಂಗೊತ್ತಿರೋ ಹಾಗೆ ತುಂಬಾ ಸಿಗರೇಟ್ ಸೇದಿದ್ರೆ, ತಂಬಾಕು ಬಳಸಿದ್ರೆ, ಆಲ್ಕೋಹಾಲ್ ಕುಡಿದ್ರೆ ತಾನೇ ಬರ್ಬೇಕು. ಈ ಮಗು ಏನ್ ಮಾಡಿತ್ತು ಅಂಥದ್ದು ಪಾಪ. ಬೇಜಾರಾಗ್ಬೇಡ ಬಿಡೆ, ನೀನ್ ಹೇಳೋದೆಲ್ಲ ಸರಿನೇ. ಆದ್ರೆ ಇಷ್ಟು ಮಾತ್ರನೇ ಕ್ಯಾನ್ಸರ್ಗೆ ಕಾರಣ ಅಲ್ಲ. ಕ್ಯಾನ್ಸರ್ ಅಲ್ಲಿ 100 ವೆರೈಟಿ ಇದೆ. ಹೌದಾ? ಕನ್ನಡದಲ್ಲಿ ಕ್ಯಾನ್ಸರ್ ಅನ್ನ ಅರ್ಬುದ ಅಂತ ಕರೀತಾರೆ. ಕ್ಯಾನ್ಸರ್ ಅಂದ್ರೆ ಮತ್ತೇನೂ ಅಲ್ಲ, ಅಗತ್ಯವಿಲ್ಲದ ರೋಗ ಪೀಡಿತ ಜೀವಕೋಶಗಳು ಇಷ್ಟ ಬಂದಂಗೆ ನಮ್ಮೊಳಗೆ ಬೆಳೆಯುತ್ತವೆ. ಅದು ಅಲ್ಲದೆ ಅವಕ್ಕಿರೋ ರೋಗನೇ ಚೆನ್ನಾಗಿರೋ ಜೀವಕೋಶಗಳಿಗೂ ಹರಡುತ್ತೆ. ಹಾ, ಜಗತ್ತಲ್ಲಿ ಆಗ್ತಾ ಇರೋ ಸಾವುಗಳ ಪೈಕಿ ಕ್ಯಾನ್ಸರ್ನಿಂದಾಗೋ ಸಾವೇ ಜಾಸ್ತಿ ಅಂತೆ ಕಣೋ. ಮನುಷ್ಯ ಸಾಯೋ ಕಾರಣದಲ್ಲಿ ಕ್ಯಾನ್ಸರ್ಗೆ 2ನೇ ಸ್ಥಾನ ಅಂತೆ, ಗೊತ್ತಾ? ಗೊತ್ತು. ಕೆಲವೊಮ್ಮೆ ಈ ಕ್ಯಾನ್ಸರ್ ಅನುವಂಶಿಕವಾಗಿ ಅಂದ್ರೆ ಹೆರಿಡಿಟಿಯಾಗಿ ಕೂಡ ಬರುತ್ತೆ. ಆಗ್ಲೇ ನೀನ್ ಹೇಳ್ದಲ್ಲ, ತಂಬಾಕು ಬಳಸೋದ್ರಿಂದ, ಸಿಗರೇಟ್ ಸೇದೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ. 22% ಕ್ಯಾನ್ಸರ್ ಪೀಡಿತರಾಗೋದು ಆ ಥರ ಹವ್ಯಾಸ ಇರೋರೇನೆ. ಯಾವುದಕ್ಕೂ ನಿನ್ನ ಪ್ರೀತಿ ಪಾತ್ರರಿಗೆ ಅಂತ ದುಶ್ಚಟಗಳನ್ನ ಬಿಡೋದಕ್ಕೆ ಹೇಳ್ಬಿಡು. ಖಂಡಿತ ಹೇಳ್ತೀನಿ, ಆದ್ರೆ ಬೇರೆಯವ್ರಿಗೆಲ್ಲ ಹೇಗೋ ಗೊತ್ತಾಗ್ಬೇಕು. ಅದಕ್ಕೆ ಅಂತಾನೆ UICC ಅಂತ ಒಂದು ಸಂಸ್ಥೆ ಇದೆ. ಹಂಗಂದ್ರೆ
ಯೂನಿಯನ್ ಫಾರ್ ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಕಂಟ್ರೋಲ್ ಅಂತ. ಆ ಸಂಸ್ಥೆ ಫೆಬ್ರವರಿ 4ನೇ ತಾರೀಕನ್ನ ವಿಶ್ವ ಕ್ಯಾನ್ಸರ್ ದಿನ ಅಂತ ಆಚರಿಸುತ್ತೆ. ಹೌದಾ, ಅದನ್ನ ಯಾವ ತರ ಆಚರಣೆ ಮಾಡ್ತಾರೆ? ಕೇಳು, ಈಗ ಜನರನ್ನ ಬೇಗ ತಲುಪೋದಕ್ಕೆ ಅಂತ ಇರೋದು ಈ ಫೇಸ್ಬುಕ್ ನಂತಹ ಸಾಮಾಜಿಕ ಜಾಲತಾಣಗಳಲ್ವಾ. ಅಂಥದ್ದನ್ನ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಬಳಸ್ಕೋತಾರೆ. ಅಷ್ಟೇ ಅಲ್ಲ, ಜಗತ್ತಿನ ಹಲವಾರು ಭಾಗಗಳಲ್ಲಿ ಮ್ಯಾರಥಾನ್ ಮಾಡ್ತಾರೆ. ಆಸ್ಪತ್ರೆಗಳಿಗೆ ಹೋಗಿ ಕ್ಯಾನ್ಸರ್ ಪೀಡಿತರಿಗೆ ಧೈರ್ಯ ತುಂಬ್ತಾರೆ. ಓ ಹಾಗಾ, ತುಂಬಾ ಒಳ್ಳೆ ಕೆಲ್ಸ ಕಣೋ. ನಂಗೂ ಆ ಥರದ್ದೇನಾದ್ರೂ ಮಾಡ್ಬೇಕು ಅನ್ನೋ ಆಸೆ. ಖಂಡಿತ ಮಾಡು. ಕ್ಯಾನ್ಸರ್ ಅಲ್ಲಿ 100 ಥರ ಅಂದಿಯಲ್ಲ, ಅದ್ರಲ್ಲಿ ತುಂಬಾ ಕಾಮನ್ ಯಾವುದು? ಶ್ವಾಸಕೋಶ, ರಕ್ತ, ಜಠರ, ಅನ್ನನಾಳ ಮತ್ತೆ ಗಂಟ್ಲು, ಈ 5 ಕಡೆ ಕಾಣಿಸ್ಕೊಳ್ಳೋ ಕ್ಯಾನ್ಸರ್ ತುಂಬಾ ಜನರನ್ನ ಕಾಡುತ್ತೆ. ಥೂ, ಈ ಕೆಟ್ಟ ಕಾಯಿಲೆ ಅದ್ ಯಾವಾಗಿಂದ ಬಂತೋ ಏನೋ. ಅಯ್ಯೋ, ಇದು ಕ್ರಿಸ್ತಪೂರ್ವ 1600ರಲ್ಲೇ ಇತ್ತಂತೆ ಕಣೆ. ಈಜಿಪ್ಟಿಯನ್ನರು ಇದರ ಬಗ್ಗೆ ದಾಖಲೆ ಮಾಡಿದ್ರಂತೆ. ಆದ್ರೆ ಅವರು ಕೂಡ ಯಾವ ಟ್ರೀಟ್ಮೆಂಟ್ ಇಲ್ಲ ಅಂತ ಬರೆದಿದ್ದಾರೆ. ಹಂಗ? ಅದು ಅಲ್ಲದೆ ಕ್ಯಾನ್ಸರ್ ಅನ್ನೋದು ಲ್ಯಾಟಿನ್ ಭಾಷೆಯಲ್ಲಿ ಏಡಿ ಅನ್ನೋ ಅರ್ಥ ಕೊಡುತ್ತೆ. ಹಿಂದೆಲ್ಲ ಡಾಕ್ಟ್ರು ಈ ಕ್ಯಾನ್ಸರ್ ಜೀವಕೋಶನ ನೋಡಿ ಏಡಿ ಆಗಿದ್ಯಲ್ಲ ಅಂತ ತಲೆ ಕೆರ್ಕೊಂಡು ಅದೇ ಹೆಸರನ್ನ ಇಟ್ಟಿದ್ರಂತೆ. ಅಲ್ವೋ, ನಿಜವಾಗ್ಲೂ ಈ ಕ್ಯಾನ್ಸರ್ಗೆ ಪರಿಹಾರನೇ ಇಲ್ವಾ? ಯಾಕಿಲ್ಲ, ಖಂಡಿತವಾಗ್ಲೂ ಇದೆ. ಆದ್ರೆ ಎಲ್ಲಾ ಕ್ಯಾನ್ಸರ್ಗೂ ಇಲ್ಲ ಅಷ್ಟೇ. ನಿಂಗೊತ್ತಾ, ಈಗಿರೋ 50% ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಇದೆ. ಆದ್ರೆ ಅವಕ್ಕೆ ಮೊದಲ ಹಂತದಲ್ಲೇ ಚಿಕಿತ್ಸೆ ಕೊಡಿಸ್ಬೇಕಷ್ಟೇ. ಆದ್ರೂ ಪಾಪ ಕಣೋ, ಜಗತ್ತಲ್ಲಿ 28 ಮಿಲಿಯನ್ ಜನಕ್ಕೆ ಕ್ಯಾನ್ಸರ್ ಇದೆಯಂತೆ. ಬೇಜಾರಾಗ್ಬೇಡ ಬಿಡೆ, ಅದರಲ್ಲಿ 33% ಮಂದಿ ಗುಣವಾಗ್ತಾರೆ. ಗಿಡಕ್ಕೆ ಬರುತ್ತಂತೆ ಈ ಕ್ಯಾನ್ಸರ್, ಇನ್ ಮನುಷ್ಯನ್ ಬಿಡುತ್ತಾ? ನಮ್ಮಿಂದ ಆದಷ್ಟು ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸೋಣ ಬಾ. ಸರಿ ಕಣೋ, ಬಾ ಹೋಗೋಣ. ಬೇರೆಯವರಿಗೆ ಸಹಾಯ ಮಾಡಿದ್ರೆ ನಮಗೂ ಒಳ್ಳೇದಾಗುತ್ತೆ ಅನ್ನೋ ಚಂದದ ಕಥೆಯನ್ನ ಕೇಳಿ ಆಯ್ತು. ಜೊತೆಗೆ ಕ್ಯಾನ್ಸರ್ ರೋಗದ ಬಗ್ಗೆ ಒಂದಿಷ್ಟು ಯೂಸ್ಫುಲ್ ಮಾಹಿತಿ ಪಡ್ಕೊಂಡಾಯ್ತು. ನೋಡ್ತಾ ನೋಡ್ತಾ ಸಮಯ ಕೂಡ ಮುಗೀತು. ಸರಿ, ಹಾಗಾದ್ರೆ ನಾನು ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಕಥೆ ಮತ್ತು ಮಾಹಿತಿ ಹೊತ್ತು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ. ತಂದನ್ನಿ